ಸನ್ಮಾನ್ಯ ಪ್ರಿಯಾಂಕ್ ಖರ್ಗೆ ಅವರ ಅದು RSS ಬಗ್ಗೆಗಿನ ಮಾಹಿತಿ ಕೇಳಿದ್ದಿರಬಹುದು ಮತ್ತು ದಿನ ರಿಯಾಕ್ಷನ್ ನಾವು ನೋಡ್ತಾ ಇದ್ದೀವಿ. RSS 1925ನಲ್ಲಿ ನಿರ್ಮಾಣ ಆಗಿರ್ತಕ್ಕಂಥ ಸಂಘಟನೆ. ಪ್ರಶ್ನೆ ಇಲ್ಲಿ ಎದ್ದಿರ್ತಕ್ಕಂಥದ್ದು ಪ್ರಿಯಾಂಕ್ ಖರ್ಗೆ ಅವರು ಒಂದೇ ಕೇಳಿಲ್ಲ. 1970ನಲ್ಲಿ RSS ಸಂಬಂಧಪಟ್ಟವರು ಕೂಡ ಕೋರ್ಟಿಗೆ ಹೋಗಿ ಇದರ ರಿಜಿಸ್ಟ್ರೇಷನ್ ಬಗ್ಗೆ ಕೇಳಿದ್ದಾರೆ. ಆದರೆ ಈಗ ಜನಸಾಮಾನ್ಯರಲ್ಲಿ ಎದ್ದಿರ್ತಕ್ಕಂಥ ಪ್ರಶ್ನೆ ಏನು ಅಂತಂದರೆ, ಲಾಯಲ್ಟಿ ಟು ಸಂಘ ಆ್ಯಂಡ್ ಲಾಯಲ್ಟಿ ಟು ದ ನೇಷನ್. ಸಂಘಕ್ಕೆ ವಿಧೇಯತೆ ಮತ್ತು ದೇಶಕ್ಕೆ ವಿಧೇಯತೆ ಯಾವುದು ಪ್ರಾಮುಖ್ಯ ನಮಗೆ? ನಾನು ಇಮಿಡಿಯೇಟ್ಲಿ ಕಾಂಗ್ರೆಸ್ ಪಾರ್ಟಿನಲ್ಲಿ ಇರ್ಬೋದು, ಇಮಿಡಿಯೇಟ್ ಲಾಯಲ್ಟಿ ಇಸ್ ಟುವರ್ಡ್ಸ್ ಮೈ ಕಾಂಗ್ರೆಸ್ ಪಾರ್ಟಿ, ಬಟ್ ಅಲ್ಟಿಮೇಟ್ ಲಾಯಲ್ಟಿ ಇಸ್ ಟುವರ್ಡ್ಸ್ ಮೈ ನೇಷನ್. ಭಾರತಕ್ಕೆ ನನ್ನ ಅಂತಿಮ ವಿಧೇಯತೆ. ಹಾಗೆಯೇ ಸಂಘದಲ್ಲಿ ಲಕ್ಷಾವಧಿ ಸಾವಿರಾರು ಯುವಕರು ಇವತ್ತು ಕೆಲಸ ಮಾಡ್ತಾ ಇದ್ದಾರೆ. ಆ ಲಕ್ಷಾವಧಿ ಯುವಕರು RSSನಲ್ಲಿ ಕೆಲಸ ಮಾಡಿದರೂ ಕೂಡ ಅವರ ಸಂಘಕ್ಕೆ ಅವರ ಇಮಿಡಿಯೇಟ್ ಲಾಯಲ್ಟಿ ಇದ್ದರೂ ಕೂಡ ಆ ಸಂಘದಲ್ಲಿರ್ತಕ್ಕಂಥ ಎಲ್ಲ ಶಾಖೆಯಲ್ಲಿಯ ಎಲ್ಲ ನಾಗರಿಕರಿಗೆ, ಯುವಕರಿಗೆ ದೇಶಕ್ಕೆ ಲಾಯಲ್ಟಿ ಅಂತಿಮತೆ ಇರ್ತದೆ, ದೇಶಕ್ಕೆ ವಿಧೇಯತೆ ಅಂತಿಮ ಇರ್ತದೆ. ಅದಕ್ಕೆ ದೇಶಕ್ಕೆ ಅಂತಿಮವಾಗಿ ವಿಧೇಯ ಇರಬೇಕಾದ್ರೆ ನಾವು ದೇಶದ ಮುಂದೆ ಟ್ರಾನ್ಸ್ಪರೆಂಟ್ ಆಗಿರಬೇಕು. ಭಾರತ ದೇಶದಲ್ಲಿ ನಡೀತಕ್ಕಂಥದ್ದು BJP ಸರ್ಕಾರ. ಈಗ RSS ಬಗ್ಗೆ ತನ್ನ ರಿಜಿಸ್ಟ್ರೇಷನ್ ಆಗಿರ್ಬೋದು, ಆಸ್ತಿ ಆಗಿರ್ಬೋದು, ಲಾಯಲ್ಟಿ ಆಗಿರ್ಬೋದು ಯಾರಿಗೆ ಕೊಡಬೇಕಾಗಿದೆ? ಪಾಕಿಸ್ತಾನ, ಅಫ್ಘಾನಿಸ್ತಾನ ಗೌರ್ಮೆಂಟ್ ಕೊಡಬೇಕಾಗಿದೆ ಅಲ್ಲ. ಇದೆಲ್ಲ ಡಿಸ್ಕ್ಲೋಸ್ ಇಟ್ ಟು ಬಿಫೋರ್ ದಿ ಸೆಂಟ್ರಲ್ ಗೌರ್ಮೆಂಟ್ ಆ್ಯಂಡ್ ಸ್ಟೇಟ್ ಗೌರ್ಮೆಂಟ್, ನ್ಯಾಷನಲ್ ಗೌರ್ಮೆಂಟ್ ಆ್ಯಂಡ್ ದ ಸ್ಟೇಟ್ ಗೌರ್ಮೆಂಟ್. ಯಾಕೆ ಅನಿಸ್ತಾ ಇದ್ದೀರಿ ಮೋದಿಯವರಿಗೆ ನಿಮ್ಮದೆಲ್ಲ ಅಸೆಟ್ ತೋರಿಸ್ಲಿಕ್ಕೆ? ಯಾಕೆ ಅನಿಸ್ತಾ ಇದ್ದೀರಿ? ನಿಮ್ಮ ಮೆಕ್ಯಾನಿಸಮ್ ಮೋದಿಯವ್ರ ಎದುರು ಡಿಸ್ಕ್ಲೋಸ್ ಮಾಡಲಿಕ್ಕೆ ಯಾಕೆ ಅನಿಸ್ತಾ ಇದ್ದೀರಿ? ಅಲ್ಲಿ ಏನು ಕಾಂಗ್ರೆಸ್ ಗೌರ್ಮೆಂಟ್ ಇದೆಯಾ? ಇಲ್ಲ. ಯು ಹ್ಯಾವ್ ಟು ಡಿಸ್ಕ್ಲೋಸ್ ಬಿಫೋರ್ ದ ನ್ಯಾಷನಲ್ ಗೌರ್ಮೆಂಟ್ ಆ್ಯಂಡ್ ದ ಸ್ಟೇಟ್ ಗೌರ್ಮೆಂಟ್. ದಟ್ ಈಸ್ ವಾಟ್ ಟ್ರಾನ್ಸ್ಪರೆನ್ಸಿ. ಆಮೇಲೆ ಇವತ್ತು ದೇಶ ಏನು ಬಯಸ್ತಾ ಇದೆ ಸಂಘದಿಂದ? ದೇಶ ಏನು ಬಯಸ್ತಾ ಇದೆ? ನೀವು ಮಾದರಿ ಸಂಘ ಅಂತ ಹೇಳ್ಕೊಳ್ತಾ ಇದ್ದವರು ಇನ್ನಿತರ ಬರ್ತಕ್ಕಂಥ ಬೇರೆ ಸಂಘಗಳಿಗೂ ಮತ್ತು ಮುಂದಿನ ಪೀಳಿಗೆಗೂ ಮಾದರಿ ಆಗಬೇಕು, ರಿಜಿಸ್ಟ್ರೇಷನ್ ಮಾಡಿ ಮಾದರಿ ಆಗಬೇಕು. ಬಾಡಿ ಆಫ್ ಇಂಡಿವಿಜುವಲ್ಸ್ RSS ಇದೆ. ಕಾನೂನು ಪ್ರಕಾರ ಸಂವಿಧಾನದಲ್ಲಿ ರಿಜಿಸ್ಟ್ರೇಷನ್ ನೆಸೆಸರಿ ಇಲ್ಲ. ಆದರೆ ಎಲ್ಲ ಸಂಘಗಳು ನಾವು ರಿಜಿಸ್ಟ್ರೇಷನ್ ನೆಸೆಸರಿ ಇಲ್ಲ ಅಂತ ಹೇಳಕ್ಕೆ ಶುರು ಮಾಡಿದ್ರೆ, ಭಾರತದಲ್ಲಿರ್ತಕ್ಕಂಥ ಅನೇಕ ಸಂಘಗಳು, ಅನೇಕ ಧರ್ಮ ಮತ್ತು ಜಾತಿಯ ಸಂಘಗಳು ನಮಗೂ ಕೂಡ ರಿಜಿಸ್ಟ್ರೇಷನ್ ಅವಶ್ಯಕತೆ ಇಲ್ಲ ಅಂತ ಹೇಳಕ್ಕೆ ಶುರು ಮಾಡಿದ್ರೆ 100 ವರ್ಷ ಆದಮೇಲೆ ಭಾರತದ ಸ್ವರೂಪ ಹೆಂಗಿರ್ಬೋದು? ಅದಕ್ಕೆ ನಾವು ಬಯಸ್ತಾ ಇದ್ದೀವಿ ಮತ್ತು ದೇಶ ಬಯಸ್ತಾ ಇದೆ, ನೀವು RSSನವರು ಮಾದರಿ ಆಗ್ರಿ, ರಿಜಿಸ್ಟ್ರೇಷನ್ ಮಾಡ್ಕೊಳ್ರಿ, ಎಲ್ಲ ಡಿಸ್ಕ್ಲೋಸ್ ಮಾಡಿರಿ. ಯು ಹ್ಯಾವ್ ಟು ಬಿಕಮ್ ಮಾಡೆಲ್ ಟು ದ ಅದರ್ ಆರ್ಗನೈಸೇಷನ್ಸ್ ಆ್ಯಂಡ್ ದ ನೆಕ್ಸ್ಟ್ ಜನ್ರೇಷನ್. ಅದಕ್ಕೆ ಪ್ರಿಯಾಂಕ್ ಖರ್ಗೆ ಅವರು ಇದು ವೈಯಕ್ತಿಕ ದ್ವೇಷ ಅಲ್ಲ, ಅಥವಾ ಇದು ಸೈದ್ಧಾಂತಿಕ ನಿಲುವಿನ ವ್ಯತ್ಯಾಸ ಅಷ್ಟೇ ಅಲ್ಲ. ಇದು ದೇಶಕ್ಕೆ ನಾವು ದೇಶದ ಇಂಟಿಗ್ರಿಟಿ ಆ್ಯಂಡ್ ಯುನಿಟಿ ಅದಕ್ಕೆ ಕೊಡ್ತಕ್ಕಂಥ ಕೊಡುಗೆ ಅಂತಂದರೆ ಬಿ ಟ್ರಾನ್ಸ್ಪರೆಂಟ್ ಟುವರ್ಡ್ಸ್ ಯುವರ್ ನೇಷನ್. ಅದಕ್ಕೆ ರಿಜಿಸ್ಟ್ರೇಷನ್ ಆಗಿರ್ಬೋದು, ಅಸೆಟ್ಸ್ ಲಯಬಿಲಿಟಿ ಡಿಸ್ಕ್ಲೋಸರ್ ಆಗಿರ್ಬೋದು. ಆಮೇಲೆ ಎಲ್ಲರಿಗೂ ಗೊತ್ತಿದೆ, ದೇರ್ ಆರ್ ಮೋರ್ ದ್ಯಾನ್ 2500 ಆ್ಯಕ್ಟಿವಿಟೀಸ್ ಕಂಡಕ್ಟೆಡ್ ಬೈ RSS ಥ್ರೂ ಡಿಫರೆಂಟ್ ಆರ್ಗನೈಜೇಷನ್ಸ್ ಆ್ಯಂಡ್ ಡಿಫರೆಂಟ್ ಯೂನಿಟ್ಸ್. 2500ಕ್ಕಿಂತ ಹೆಚ್ಚು ಚಟುವಟಿಕೆಗಳು ನಡೀತಾ ಇದ್ದಾವೆ ಬೇರೆ ಬೇರೆ ಹೆಸರಲ್ಲಿ. ಅದಕ್ಕೆ ದೇಶ ಪ್ರೇಮಿ ಅಂತ ಅನಿಸ್ಕೊಳ್ಳೋರು ನಾವು ನಮ್ಮ ದೇಶಕ್ಕೆ ಎಲ್ಲನೂ ಕೂಡ ಪರಿಪೂರ್ಣವಾಗಿ ಟ್ರಾನ್ಸ್ಪರೆಂಟ್ ಆಗಿ ತೋರಿಸಲಿಲ್ಲ ಅಂತಂದರೆ ದೇಶ ಪ್ರೇಮಕ್ಕೆ ಅದು ಕ್ವಶನ್ ಮಾರ್ಕ್ ಆಗ್ತದೆ. ಅದಕ್ಕೆ ನಾವು ರಿಕ್ವೆಸ್ಟ್ ಮಾಡ್ತೀವಿ, ದಯಮಾಡಿ ಪ್ರಿಯಾಂಕ್ ಖರ್ಗೆ ಅವರು ವೈಯಕ್ತಿಕ ಅಂತ ತಿಳ್ಕೊಂಡು ಅದು ಪಾಕಿಸ್ತಾನಿ, ಅಫ್ಘಾನಿಸ್ತಾನಿ ಏನೇನೋ ಅಂತ ಹೇಳಿ ಕಾಲ್ ಇಟ್ ಔಟ್ ಮ್ಯಾಡ್ ಇನ್ ಕಿಲ್ ಇಟ್ ಅಂತಾರಲ್ಲ. ಯಾರೇ BJP ಪ್ರಶ್ನೆ ಮಾಡಿದ್ರೆ ಅದು ತಾಲಿಬಾನಿ, ಯಾರಿಗಾದರೂ RSS ಪ್ರಶ್ನೆ ಮಾಡಿದ್ರೆ ಅದು ಪಾಕಿಸ್ತಾನಿ. ಇದೆಲ್ಲ ಬಿಟ್ಟು RSSನಲ್ಲಿ ಕೆಲಸ ಮಾಡ್ತಕ್ಕಂಥ ಸಾವಿರಾರು ವಿದ್ಯಾರ್ಥಿಗಳಿಗೂ ನೀವು ಆನ್ಸರ್ ಕೊಡಬೇಕು. ನಿಮ್ಮ ಅಂತಿಮ ವಿಧೇಯತೆ ದೇಶಕ್ಕೆ ಹೊರತು ಸಂಘಕ್ಕಲ್ಲ. ಸಂಘಗಳು, ಪಕ್ಷಗಳು ಅದಕ್ಕಿಂತ ದೊಡ್ಡದು ದೇಶ. ಅದಕ್ಕೆ ದೇಶ ಉಳಿಸ್ಕೋಬೇಕಾದ್ರೆ, ಮುಂದಿನ ಪೀಳಿಗೆಗೆ ನಾವು ಮಾದರಿ ಆಗಬೇಕಾದ್ರೆ RSSನವರು ಸ್ವತಃ ಮುಂದೆ ಬಂದು, ಪೇಜಾವರ ಶ್ರೀಗಳು ಹೇಳಿದ್ದಾರೆ, ಬರೀ ಪ್ರಿಯಾಂಕ್ ಖರ್ಗೆ ಅವರು ಹೇಳಿಲ್ಲ, ಪೇಜಾವರ ಶ್ರೀ ಮುಂದೆ ಬಂದು ಹೇಳಿದ್ದಾರೆ, ಈ ದೇಶದಲ್ಲಿ ನಾವೇ ಟ್ರಾನ್ಸ್ಪರೆಂಟ್ ಇರಲಿಲ್ಲ ಅಂದರೆ ಬೇರೆ ಯಾರು ಟ್ರಾನ್ಸ್ಪರೆಂಟ್ ಇರಲಿಕ್ಕೆ ಸಾಧ್ಯ ಇದೆ? ಎಲ್ಲ ಸಂಘ ಸಂಸ್ಥೆಗಳು ಹಿಂಗೆ ಮುಚ್ಕೊಂತ ಹೋದರೆ ದೇಶ ಹೆಂಗೆ ಉಳಿತದಂತ ಪೇಜಾವರ ಶ್ರೀ ಕೂಡ ಹೇಳಿದ್ದಾರೆ. ಅದಕ್ಕೆ ನಾವು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ರಾಷ್ಟ್ರ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಮತ್ತು ಜಿಲ್ಲಾ ಮಟ್ಟದಲ್ಲಿ ನಾವು ಆಗ್ರಹ ಮಾಡ್ತೇವೆ ಸಂಘಕ್ಕೆ, RSSಗೆ, ನಿಮ್ಮ ರಿಜಿಸ್ಟ್ರೇಷನ್ ಮಾಡಿಕೊಳ್ಳ್ರಿ, ಬೇರೆಯವರಿಗೆ ಮಾದರಿ ಆಗ್ರಿ. ಜೊತೆಗೆ ನಮ್ಮ ದೇಶಕ್ಕೆ ವಿಧೇಯತೆ ಮಹತ್ವದ್ದು, ದೇಶಕ್ಕೆ ನಮ್ಮ ಅಲ್ಟಿಮೇಟ್ ಲಾಯಲ್ಟಿ ಅನ್ನೋದು ಕೂಡ ತಾವು ಜಾಹೀರು ಮಾಡಬೇಕು ಅಂಥೇಳಿ ನಾವು ಇವ ಮೂಲಕ ಆಗ್ರಹ ಮಾಡ್ತೀವಿ.